ಈಗ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನು ಕೂಡ ಜಗದೀಶ್ ಶೆಟ್ಟರ್ ಭೇಟಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರನ್ನ ಆದರದಿಂದ ಸ್ವಾಗತಿಸಿದ್ದಾರೆ ಜೆ.ಪಿ. ನಡ್ಡಾ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಬಿಜೆಪಿಯ ಶಾಲನ್ನ ಹೊದಿಸಿ ಜಗದೀಶ್ ಶೆಟ್ಟರ್ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರಿದ್ದಾರೆ, ವಿಜಯೇಂದ್ರ ಅವರಿದ್ದಾರೆ, ಭೂಪೇಂದ್ರ ಯಾದವ್ ಅವರು ಕೂಡ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಲೈವ್ ನೋಡ್ತಾ ಇದ್ದೀರಿ ನೀವು. ಬಿಜೆಪಿಯ ಕಚೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅಧಿಕೃತವಾಗಿ ಸೇರ್ಪಡೆಯಾಗಿ ಈಗ ಜೆ.ಪಿ. ನಡ್ಡಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಫ್ಯಾಕ್ಸ್ ಮೂಲಕ ರಾಜೀನಾಮೆಯನ್ನ ಬರೆದು ಕಳಿಸಿದ್ದಾರೆ. ಸಿಎಂ ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿಯಾಗಿದೆ. ಬಿಜೆಪಿ ಈಗಾಗಲೇ ಬಿಜೆಪಿಯನ್ನು ಸೇರ್ಪಡೆಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಜಗದೀಶ್ ಶೆಟ್ಟರ್ ಅವರು ಮತ್ತೆ ಗರ್ ವಾಪಸಿಯಾಗಿದ್ದಾರೆ, ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೊಗೊಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ. ಅವ್ರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೇವೆ. ಈಗ ಅವರು ಕಾಂಗ್ರೆಸ್ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಮುನಿಸುಗಳು ವ್ಯಕ್ತವಾಗಿದ್ದವು, ತಮ್ಮ ನಾಯಕರಲ್ಲೂ ಸಹ ಅಸಮಾಧಾನ ವ್ಯಕ್ತವಾಗಿದ್ದು, ಈಗ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡ್ತೀರಿ ಸರ್? ನೋಡಿ, ನಮಗೆ ಇವತ್ತು ಇರ್ತಕ್ಕಂಥ ಅಜೆಂಡಾ ಒಂದೇ. ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ನಾವು ಆಡಳಿತದಲ್ಲಿ ನಾವು ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಬರಬೇಕಾಗಿದೆ. ಅಬ್ ಕಿ ಬಾರ್ 400 ಪಾರ್ ಅಂತಕ್ಕಂಥ ಘೋಷಣೆ ವ್ಯಾಖ್ಯೆ ಇಟ್ಕೊಂಡು ನಾವು ಇವತ್ತು ಹೊರಟಿದ್ದೇವೆ. ನಮಗೆ ಒಂದೇ ಸಿಂಗಲ್ ಅಜೆಂಡಾ, ಮತ್ತೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಸೋಕ್ಕೆ ಏನೇನು ಬೇಕೋ ಆ ಎಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಹಾಕುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರ ಪಡೆ ಸಿದ್ಧಾಗಿದೆ. ಅದರ ಹತ್ರ ನಾವು ಸಂಪೂರ್ಣವಾದ ಲಕ್ಷ್ಯವನ್ನು ಇಟ್ಟಿದ್ದೇವೆ. ಈ ವಿಚಾರವಾಗಿ ಮುಂಚಿತವಾಗಿ ತಮ್ಮ ಜೊತೆಗೆ ಆಗಿರ್ಬೋದು, ತಮ್ಮ ಪಕ್ಷದ ನಾಯಕರ ಜೊತೆಗೆ ಆಗಿರ್ಬೋದು, ಏನಾದರೂ ಚರ್ಚೆ ಆಗಿತ್ತಾ ಶೆಟ್ಟರ್ ಅವರು ವಾಪಸ್ ಕರೆತಿರುವಂಥ ವಿಚಾರದಲ್ಲಿ? ನೋಡಿ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಎಲ್ಲವನ್ನು ಕೂಡ ಯೋಚನೆ ಮಾಡಿರುತ್ತೆ. ಯಾವ ರೀತಿಯಾದಂಥ ಆಗಬೇಕು, ಏನಾಗಬೇಕು ಅನ್ನೋದು ಆ ಯೋಚನೆ ಅನುಗುಣವಾಗಿ ಅವ್ರೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಬದ್ಧರಾಗಿರುವಂಥದ್ದು ಕೆಲಸ ನಮ್ಮದಿದೆ. ಅವ್ರು ಏನು ತೀರ್ಮಾನ ತೊಂದರೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಇರುತ್ತೆ. ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೆಲವೊಂದಷ್ಟು ಷರತ್ತುಗಳನ್ನ ಪಕ್ಷದ ನಾಯಕರ ಮುಂದೆ ಇಟ್ಟು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತಕ್ಕಂಥ ಕೆಲವು. ಹುಬ್ಬಳ್ಳಿ ನಗರದ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಮಾತನಾಡಿ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವತ್ತ ನಾವೆಲ್ಲರೂ ಕೂಡ ಚಿತ್ತವನ್ನು ಹರಿಸಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆಳ ತಾಳ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಯೇ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿರುತ್ತೆ. ನಾವು ಅದನ್ನು ಗೌರವಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಮತ್ತೊಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಆದ ನಂತರ ಬಿಜೆಪಿ ಕಚೇರಿಯಲ್ಲಿ ಜೆ.ಪಿ. ನಡ್ಡಾ ಅವರ ಸಮ್ಮುಖದಲ್ಲಿ ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಈಗ ಒಂದು ರೀತಿಯಲ್ಲಿ ಅನೌಪಚಾರಿಕವಾಗಿ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಇದ್ದಾರೆ, ಯಡಿಯೂರಪ್ಪನವರಿದ್ದಾರೆ, ವಿಜೇಂದ್ರ ಅವರಿದ್ದಾರೆ, ಭೂಪೇಂದ್ರ ಯಾದವ್ ಅವರಿದ್ದಾರೆ, ಹಾಗೆ ಬಿಜೆಪಿಯ ಹೈಕಮಾಂಡ್ ನಾಯಕರಿದ್ದಾರೆ. ಜೆ.ಪಿ. ನಡ್ಡಾ ಅವರ ಸಮ್ಮುಖದಲ್ಲಿ ಬಿಜೆಪಿಯ ಕಚೇರಿಯಲ್ಲಿ ಇದೆಲ್ಲವೂ ಕೂಡ ಅನೌಪಚಾರಿಕವಾಗಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. ಆ ಮೂಲಕ ಜಗದೀಶ್ ಶೆಟ್ಟರ್ ಅವರು ಈ ತಳಮಟ್ಟದಿಂದ ಪಕ್ಷವನ್ನ ಬಲಪಡಿಸಿದವರು. ಏನೋ ಒಂದು ಕಾರಣದಿಂದ ಅವರು ಬಿಜೆಪಿ ಪಕ್ಷವನ್ನ ಬಿಟ್ಟು ಸುಮಾರು 9 ತಿಂಗಳಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು, ಪ್ರಾಥಮಿಕ ಸದಸ್ಯರಾಗಿದ್ರು. ಆದರೆ ಈಗ ಅವರಿಗೆ ಅರ್ಥ ಆಗಿದೆ ಬಿಜೆಪಿ ಪಕ್ಷ ಏನು ಎತ್ತ ಅನ್ನೋದು ಗೊತ್ತಾಗಿದೆ. ಬಿಜೆಪಿ ಪಕ್ಷದಲ್ಲಿ ತನ್ನ ಗೌರವ ಏನು, ತನ್ನ ಸ್ಥಾನಮಾನ ಏನು ಅನ್ನೋದು ಗೊತ್ತಾಗಿದೆ. ನೋಡಿ, ಚುನಾವಣೆಗೂ ಮುನ್ನ ಬಿಜೆಪಿ ಬಿಗ್ ಆಪರೇಷನ್ ಮಾಡಿದೆ. ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿಯ ಮೇಜರ್ ಆಪರೇಷನ್ ಲಕ್ಷ್ಮಣ ಸವದಿ ಸೇರ್ಪಡೆಯ ಸುಳಿವನ್ನ ಬಿಜೆಪಿ ಇಲ್ಲಿ ಕೊಟ್ಟಿದೆ. ಚುನಾವಣೆಗೂ ಮುನ್ನ ಬಿಜೆಪಿ ಬಿಗ್ ಆಪರೇಷನ್. ಚುನಾವಣೆಯ ಸಮಯದಲ್ಲಿ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದು, ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಕ್ತಿ ಬಂದಿತ್ತು. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಚುನಾವಣೆಗೂ ಮುನ್ನವೇ ಮೇಜರ್ ಆಪರೇಷನ್ ಮಾಡಿ ಒಬ್ಬ ನಾಯಕನನ್ನ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ಗರ್ವಾಪ್ಸಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಲಕ್ಷ್ಮಣ್ ಸವದಿ ಸರದಿ ನೆಕ್ಸ್ಟ್. ಅವರು ನಮ್ಮ ಪ್ರಹ್ಲಾದ್ ಜೋಶಿಜಿ ಅವರು ಎಲ್ಲರೂ ಮಾತಾಡಿ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿರೋದ್ರಿಂದ ದೆಹಲಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಒಂದು ಭಾಳ ದೊಡ್ಡ ಮರ್ಮ ಆಘಾತವನ್ನು ಕಾಂಗ್ರೆಸ್ಗೆ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಏನು 28ಕ್ಕೆ 28 ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂಥ ನಾವು ಹೇಳ್ತಾ ಇದ್ವಿ, ಅದಕ್ಕೊಂದು ಬಹಳ ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಅವರ ಸ್ವಾಗತವನ್ನು ನಾವು ಮಾಡ್ತೇವೆ. ಬರ್ಮಾಘಾತ ಅಂತ ಹೇಳಿದ್ರೆ ಬರ್ಮಾಘಾತ ಇಷ್ಟಕ್ಕೆ ನಿಲ್ಲುತ್ತಾ, ಕಾಂಗ್ರೆಸ್ಗೆ ಮತ್ತೆ ಮುಂದುವರಿಯುತ್ತಾ? ನೋಡ್ತಾ ಇರಿ, ಕಾದು ನೋಡಿ. ಕಾಂಗ್ರೆಸ್ಗೆ ಇನ್ನೂ ಏನೇನು ಆಘಾತ ಆಗೋದಿದೆ ನೀವು ಕಾದು ನೋಡಿ. ಸರ್, ಈಗ ಜಗದೀಶ್ ಶೆಟ್ಟರ್ ಜೊತೆ ಲಕ್ಷ್ಮಣ್ ಸವದಿ ಅವರು ಕೂಡ ಹೋಗಿದ್ರು. ಒಂದಂತೂ ಸಹಜ, ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಹೋಗಿರೋ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದಷ್ಟು ನಷ್ಟ ಆಗಿತ್ತು, ಕಾಂಗ್ರೆಸ್ ಪ್ಲಸ್ ಆಗಿತ್ತು. ಈಗ ನೋಡ್ತಾ ಇರಿ ಯಾರ್ಯಾರು ಬರ್ತಾರೆ ಅಂತ ನೀವು ನೋಡ್ತಾ ಇರಿ. ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಬರುವಂಥ ಸಾಧ್ಯತೆ ಇದೆಯಾ? ನಾನು ಈಗಲೇ ಹೇಳಕ್ಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಅನೇಕ ಜನರ ಸಂಬಂಧ ಇದೆ.
ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಬಹಳ ದೊಡ್ಡ ಶಕ್ತಿ ಸಿಗೋದಿದೆ. ಈಗ ಯಾರು ಪಕ್ಷ ಬಿಟ್ಟು ಹೋಗಿದ್ದಾರೆ ಅವರ ಜೊತೆಯಲ್ಲಿ ಕೂಡ ಈಗಾಗಲೇ ಕೂಡ ಬಿಜೆಪಿ ಅವರು ಸಂಪರ್ಕ ಸಾಧಿಸಿರೋದು ಅಥವಾ ಬಿಜೆಪಿ ಜೊತೆ ಅವರು ಸಂಪರ್ಕ ಇದ್ದಾರೆ ಅಂತ ಹೇಳ್ಬೋದಾ? ಅದೇ ಭಾಳ ಜನರ ಸಂಬಂಧ ಇದೆ. MP ಚುನಾವಣೆ, ಈ ಎಲ್ಲ ಶ್ರೀರಾಮ ಜನ್ಮಭೂಮಿಯ ವಿಷಯ, ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಪ್ರಭಾವ, ನರೇಂದ್ರ ಮೋದಿಜಿಯವರ ಒಂದು ದೊಡ್ಡ ಇಂಪ್ಯಾಕ್ಟ್, ಇದೆಲ್ಲವೂ ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷರು ಆಗಿದ್ದರು. ಅವರು ಕರ್ನಾಟಕದಲ್ಲಿ ಒಬ್ಬರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸೋರಲ್ಲಿ ಜನಸಂಘದ ಕಾಲದಿಂದ ಅವ್ರ ತಂದೆಯವರು ಶಿವಪ್ಪ ಶೆಟ್ಟರ್ ಜನಸಂಘ, ಇವರು ರಾಜ್ಯದ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಸ್ಪೀಕರ್ ಆಗಿ ಮತ್ತು ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದ ಅನುಭವ ಇದೆ. ಒಂದು ಸಂಘಟನೆ ಅನುಭವ ಇದೆ, ಒಂದು ಸರ್ಕಾರ ಒಳಗಡೆ ಇದ್ದು ಕೆಲಸ ಮಾಡಿದ ಅನುಭವ ಇದೆ. ಅನುಭವದ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಗೌರವ ನಡೆಸಿಕೊಳ್ಳುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಮರ್ಮಾಘಾತ ಆಗಿದೆ. ಸರ್, ಈಗ ಮರ್ಮಾಘಾತ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಮುಂದುವರಿಯುತ್ತಾ, ಇಷ್ಟಕ್ಕೆ ನಿಲ್ಲುತ್ತಾ? ನೋಡಿ, ಜಗದೀಶ್ ಶೆಟ್ಟರು ಎಲ್ಲ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ಸೇರ್ಪಡೆ ಆಗಿದ್ದಾರೆ, ಸ್ವಾಗತ ಮಾಡ್ತೀವಿ. ನಮ್ಮ ಕಣ್ಮುಂದೆ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭೆ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ JDS ಮೈತ್ರಿ. ಹಾಗಾಗಿ ಯಾವುದೇ ಅಪಸ್ವರಲ್ಲ, ಇನ್ನು ಭಾಳಷ್ಟು ಜನ ನಾಯಕರು ಖಂಡಿತ ವಾಪಸ್ ಬರ್ತಾರೆ ಅಂತ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಶೆಟ್ಟರ್ ಜೊತೆ ಲಕ್ಷ್ಮಣ್ ಸವದಿ ಅವರು ಕೂಡ ಪಕ್ಷ ಬಿಟ್ಟು ಹೋಗಿದ್ರು, ಅವರು ಶಾಸಕರಾಗಿದ್ದು, ಅವರು ಕೂಡ ಬರ್ತಾರೆ ಅಂತ ಅನ್ಸುತ್ತಾ? ಏನೇನು ರಾಷ್ಟ್ರೀಯ ನಾಯಕರ ತೀರ್ಮಾನ ಎಲ್ಲವೂ ನಾನು ಅಡ್ವಾನ್ಸ್ ಹೇಳೋಕ್ಕಲ್ಲ. ಜಗದೀಶ್ ಶೆಟ್ಟರ್ ಜೊತೆ ಕಳೆದ 3-4 ತಿಂಗಳಿಂದ ಸತತವಾಗಿ ಸಂಪರ್ಕದಲ್ಲಿದ್ವಿ. ನಾನೇ 10 ಬಾರಿ ಭೇಟಿ ಮಾಡಿದ್ವಿ. ಇವತ್ತು ಅವ್ರು ಬಂದಿದ್ದಾರೆ. ನಿನ್ನೆ DK ಶಿವಕುಮಾರ್ ಹೇಳ್ತಾಯಿದ್ರು, ನಾನು ಹೇಳ್ತಿದ್ದೆ DK ಶಿವಕುಮಾರ್ ಹೇಳ್ತಾರೆ, ಹೇಳಿ 100% ವಿಶ್ವಾಸತೆ ಸೇರ್ತಾರಂತ. ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಈ ರಾಜ್ಯದಲ್ಲಿ 128 ಸ್ಥಾನ ಗೆಲ್ತೀವಿ. ಈ ಕಾಂಗ್ರೆಸ್ಗೆ ಒಂದು ರೀತಿ ಶಾಪ. ಯಾಕಂದರೆ ಒಂದು ಕಡೆ ಶ್ರೀರಾಮನ ಶಾಪ, ಇನ್ನೊಂದು ಕಡೆ ಕರಸೇವಕರ ಶಾಪ ಬಂಧಿಸ್ತಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ಆದರೂ ಬಂಧಿಸಿಲ್ಲ, ಅವು ಮಹಿಳೆಯರ ಶಾಪ. ರೈತನಿಗೆ ಇದುವರೆಗೆ ಬರಗಾಲಕ್ಕೆ ಸಂಬಂಧಪಟ್ಟದ್ದು ಹಣ ಬಿಡುಗಡೆ ಆಗಲ್ಲ, ರೈತನೇ ಶಾಪ. ಸರ್ಕಾರ ಶಾಪದಿಂದಲೇ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್ಕಾರ ಪತನ ಆಗುತ್ತಾ? 100% ಅವರ ಸ್ವಯಂಕೃತ ಅಪರಾಧ. ಯಾಕಂದರೆ ಯಾವಾಗ BJP ಅವ್ರಿಗೆ ಕೈ ಬಿಟ್ಟಿದ್ರು ಅವಾಗ ಕೈ ಹಿಡಿದಿದ್ದು ಕಾಂಗ್ರೆಸ್ಸು. ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ. ಅವರಿಗೆಲ್ಲ ಗೌರವವನ್ನು ಕೊಟ್ಟೆ ನಾವು ಇಟ್ಕೊಂಡಿದ್ವಿ. ಅದು ಯಾಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೋತೀನಿ, ನಾವು ಪರಿಶೀಲನೆ ಮಾಡ್ತೇವೆ. ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದರು, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ. ಅದಾದಮೇಲೂ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ವಿ, ಶಾಸಕರನ್ನು ನಾವು ಮಾಡಿದ್ವಿ. ಯಾಕಂದರೆ ಅವರ ಒಂದು ಕೊಡುಗೆ ಇದೆ, ಅವ್ರದ್ದಾದಂಥ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನು ಗಣನೆಗೆ ತೊಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ನಾವು ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಯಾವುದು ನೋಡೋಣ, ಪರಿಶೀಲನೆ ಮಾಡೋದು ಹೇಳ್ತೀವಿ. ಅದು ಈಗ 6 ತಿಂಗಳಿಂದ ಏನಾಗಿತ್ತು, ಮತ್ತೆ 6 ತಿಂಗಳಿಂದ ಏನಾಗಿತ್ತು. ಸೊ ಅದಕ್ಕೇನಿದೆ ನೋಡೋಣ, ಅವ್ರು ಫಸ್ಟ್ ಉತ್ತರ ಕೊಡಲಿ. ಅವ್ರು ಏನೇ ತಿಂಗಳಿಂದ ನಾನು ಬೆಂಬಲಿಗರ ಒತ್ತಡ ಇತ್ತು, ಮರಳಿ BJPಗೆ ಬರ್ರಿ ಆಯ್ತು, ಅದೇನೇ ಇರ್ಬೋದು ಸರ್, ಕೊಡಲಿ. ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡಲಿ, ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀನಿ. ಈಗ ನನಗೆ ಒಂದು ನಿಮಿಷ, ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು ಅವರ ಇದು ಮಾಡಲಿ, ಅವ್ರೇನಿದೆ ಅದು ಉತ್ತರ ಕೊಡಲಿ, ಯಾಕೆ ಬಿಟ್ಟಿದ್ದಾರೆ, ಏನು ಸಮಸ್ಯೆ ಇತ್ತು. ಅದಾದಮೇಲೆ ನಾವೆಲ್ಲ ರಿಯಾಕ್ಟ್ ಮಾಡೋಣಂತೆ. ಏನು ಅರ್ಜೆಂಟ್ ಏನಿದೆ? ಈಗ 6 ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ಎಂತ ಅವ್ರು ತಪ್ಪಿಸಿದ್ರಂತ. ಅದಾದಮೇಲೆ ಸೋತಾದ್ಮೇಲೆ ಮತ್ತೆ ನಾವು MLC ಮಾಡಿದ್ವಿ. ಈ ಇಷ್ಟನ್ಯಾಯ ಏನು ಮಾಡಿಬಿಟ್ವಿ ಅಪ್ಪ? ಏನೇ ಇದ್ರೂ ಕೊಟ್ಟು ನೋಡೋಣ, ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ನನ್ನ ಸ್ಟ್ಯಾಂಡ್ ಇದೆ, ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ತತ್ವ ಸಿದ್ಧಾಂತ ಮುಂಚೆಯಿಂದನೂ ಅದೇ